ಇದು ಮೊದಲನೇ ಹಂತದಲ್ಲಿ ಈಗ ಒಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಫಿಕ್ಸ್ ಆಗಿದೆ. ಎರಡನೇ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಜಿಲ್ಲೆಗಳಿಗೆ ಭೇಟಿ ಕೊಡಬೇಕು ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅಂತ ಕಡೆ ಇವತ್ತು ಆನಂದ್ ಅಸ್ನೋಟಿಕರ್ ಅವರು ಮಾಜಿ ಮಂತ್ರಿಗಳು ಅವರು ಕೂಡ ಈ ಜಿಲ್ಲೆನಲ್ಲಿ ಅವರ ತಾಲೂಕಿನಲ್ಲಿ ತನ್ನದಾದಂಥ ಪ್ರಭಾವವನ್ನು ಹೊಂದಿದ್ದಾರೆ. ಈಗ ತಾನೇ ಗಾಡಿನಲ್ಲಿ ಬರ್ತಾ ಅವರು ಕೂಡ ಒಂದು ಡೇಟನ್ನು ನಿಗದಿ ಮಾಡೋಣ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರುಗಳು 224 ಕ್ಷೇತ್ರದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ, ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥವ್ರಿದ್ದಾರೆ. ಯಾರಿಗೂ ಕೂಡ ನಿರಾಸೆ ಉಂಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಮಾಡ್ತೇವೆ. ಈಗ ನಮಗೆ ಉತ್ತರ ಕನ್ನಡ ಜಿಲ್ಲೆ ಈ ಹಿಂದೆ ಜನತಾದಳ ಪಕ್ಷಕ್ಕೆ ನಮ್ಮದಾದಂಥ ಶಕ್ತಿಯನ್ನು ತಂದುಕೊಟ್ಟಿದ್ರು ಈ ಭಾಗದ ಜನ. ಆದರೆ ಬರ್ತಾ ಕೆಲವೊಂದಷ್ಟು ಕಾರಣಗಳಿಂದ ಎಲ್ಲೋ ಒಂದು ಕಡೆ ಸಂಘಟನೆಗೂ ನಾವು ಹೆಚ್ಚಾಗಿ ಒತ್ತು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಇತ್ತೀಚೆಗೆ ನಾವು ಹಿನ್ನಡೆಯನ್ನು ನೋಡಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಇವ್ಯಾವೂ ಕೂಡ ತಲೆಯಲ್ಲಿ ಇಟ್ಕೊಳ್ದಿರ ಒಂದು ಸ್ಪಷ್ಟ ನಿಲುವಿನ ಅಡಿಯಲ್ಲಿ ಈ ಪಕ್ಷವನ್ನು ಕಟ್ಬೆಳೆಸ್ತಕ್ಕಂಥ ಕೆಲಸ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಾಡ್ತೇವೆ. ಸರಿ, ಇವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳು ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವು. ಆದರೆ ಇವತ್ತು ಸೂಪರ್ CM ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ. ಏಕೆಂದರೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಏನಾಗಿದೆ, ಇವತ್ತು ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಅನುದಾನ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಸುರ್ಜಿವಾಲಾ ಹತ್ರ ಹೋಗ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಇದು ವಾಸ್ತು ಅಂಶ. ನಿಮ್ಮ ಮುಂದೆ ಕೂಡ ಇವೆಲ್ಲವೂ ಕೂಡ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಈ ರೀತಿ ಇವತ್ತು ಎಲ್ಲಿ ಈ ರಾಜ್ಯ ಸರ್ಕಾರ ಯಾರಿಗೆ CM ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಈಗಾಗಲೇ ರಾಜ್ಯದಲ್ಲೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅಷ್ಟೇ. ನೋಡಿ, ಈಗ ಒಬ್ಬರಿಗೆ CM ಕುರ್ಚಿ ಉಳಿಸ್ಕೋಬೇಕು ಅಂತ, ಮತ್ತೊಬ್ಬರಿಗೆ CM ಕುರ್ಚಿ ಮೇಲೆ ಕಣ್ಣು, ಮತ್ತೊಬ್ಬರಿಗೆ CM ಕುರ್ಚಿ ಉಪಮುಖ್ಯಮಂತ್ರಿ CM ಕುರ್ಚಿಗೆ ಹೋದರೆ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು, ಮತ್ತೊಬ್ಬರಿಗೆ ಅಲ್ಲೇನಾರು ಇವರೇನಾರು ಮುಖ್ಯಮಂತ್ರಿ ಆದರೆ ಮತ್ತೆ AICC ಇವರು ಅಧ್ಯಕ್ಷ ಆಗಬೇಕಲ್ಲ, ಇವಾಗ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರು, ಆ ಕುರ್ಚಿ ಮೇಲೆ ಕಣ್ಣು. ಒಟ್ಟಾರೆಯಾಗಿ ಕುರ್ಚಿ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮ್ಯೂಸಿಕಲ್ ಚೇರ್ ನೋಡಿ, ಮಾಧ್ಯಮ ಸ್ನೇಹಿತರು ನೀವೇ ಹೇಳ್ತೀರಿ, ಒಳ್ಳೆ ಪದ ಕೊಟ್ರಿ, ಆಯಿತು. ಮ್ಯೂಸಿಕಲ್ ಚೇರ್ ಪಾಪ ಆಡ್ಕೊಂಡು ಕೊನೆಗೆ ಇವತ್ತು ರಾಜ್ಯದ ಜನ ಬಲಿಯಾಗ್ತಾ ಇದ್ದಾರೆ ಅವರ ಒಂದು ಕುರ್ಚಿ ಆಸೆಗೆ. ಅಂತಿಮವಾಗಿ 136-138 ಜನ ಶಾಸಕರನ್ನ ಇವತ್ತೇನು ಗೆಲ್ಸ್ಕೊಟ್ಟಿದ್ದಾರೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿ. ಅದಕ್ಕೆ ಪೂರಕವಾಗಿ ಇವರು ಅಭಿವೃದ್ಧಿನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ 2 ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೇನೂ ಕೂಡ ಅದೇ ಗ್ಯಾರಂಟಿಗಳು ಅವೆಲ್ಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು 5 ವರ್ಷಕ್ಕೊಂದ್ಸಲಿ. ಈಗ ಎಲ್ಲಿ ತಿಂಗಳ ಕೊಡ್ತೀನಿ ಅಂದರು, ಸಮರ್ಪಕವಾಗಿ ಕೊಡೋಕ್ಕಾಗಿದೆಯಾ? ಯಾವಾಗ ಜನಗಳ ಮೇಲೆ ತೆರಿಗೆ ಹಾಕಿ ಹಣ ಲೂಟಿ ಮಾಡಿ ತಗೊಳ್ತೀವೋ ಹಾಗೆಲ್ಲ ನೋಡ್ಕೊಂಡು ಯಾವ್ದಾದ್ರು ಉಪಚುನಾವಣೆ ಬರಬೇಕು, ಇಲ್ಲ MP ಚುನಾವಣೆ ಬರಬೇಕು, ಮುಂದೆ ZP ಚುನಾವಣೆ ಬರ್ಬೋದು. ಆ ಸಂದರ್ಭದಲ್ಲಿ ಹಾಕ್ಬೋದೇನೋ, ಕಾದು ನೋಡೋಣ. ನನ್ನ ಚುನಾವಣೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಆಲೋಚನೆ ಮಾಡಿಲ್ಲ. ಮುಂದಕ್ಕೆ ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ, ಜನತಾದಳ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳನ್ನ ಒಂದು ದಡ ಮುಟ್ಟಿಸ್ಬೇಕು. ಸನ್ಮಾನ್ಯ ಕುಮಾರಣ್ಣ ಮತ್ತೊಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈ JDSನವ್ರ ಕೂಗು ಅಷ್ಟೇ ಅಲ್ಲ, ರಾಜ್ಯವ್ಯಾಪ್ತಿ ಇವತ್ತು ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಆಡಳಿತದ ಬಗ್ಗೆ ಈಗಲೂ ಕೂಡ ಜನ ಹೃದಯದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೋರಾಟ ಏನೇ ಇದ್ದರೂ JDS ಪಕ್ಷ ಕಟ್ಟಬೇಕು. ಅತಿ ಹೆಚ್ಚು ಅಭ್ಯರ್ಥಿಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬಲವಾಗಿ ನಿಂತ್ಕೋಬೇಕು. ಭಾಗವಾಗಿ ಜನತಾದಳ ಪಕ್ಷ ಕಳೆದ ಸಂಸತ್ ಚುನಾವಣೆಯಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತಕ್ಕಂಥದ್ದನ್ನ ಅವ್ರ ಮುಂದೆ ಇಟ್ಕೊಂಡೇನು ಹೊರಟಿದ್ದಾರೆ. ಇವತ್ತು ಅವ್ರಿಗೆ ಕೈ ಜೋಡಿಸ್ಬೇಕು. ಕಳೆದ 11 ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಡಳಿತ ವೈಖರಿ ಇವೆಲ್ಲವನ್ನು ನೋಡಿ ಮೆಚ್ಚಿ ಹೃದಯದಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ನಾವು ಕೈಯನ್ನು ಜೋಡಿಸಿದ್ದೇವೆ. ಅದಕ್ಕೆ ಪೂರಕವಾಗಿ 19 ಜನ ಸಂಸದರನ್ನು ಕೂಡ ರಾಜ್ಯದ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ.